12 ದಿನದ ಮೇಲೆ ಆಯ್ತು ಸರ್. ಅನ್ನ ನೋಡಿ ಸೋಮವಾರ ನೈಟ್ ಅವನ ಜೊತೆ ಫೋನಲ್ಲಿ ಮಾತಾಡಿದ್ದೀವಿ ನಾವು. ಮಾತಾಡಿ ಮುಂಚೆ ಹೌದು ಮಾತಾಡಿದ್ದೀವಿ, ಚೆನ್ನಾಗೆ ಮಾತಾಡಿದ್ದಾನೆ. ನಮ್ಗೇನು ಗೊತ್ತಿಲ್ಲ ಸರ್ ವಿಚಾರ. 17 ಜನ ಆರೋಪಿಗಳವರೇ, ಒಂದು 4 ಜನ ವಕೀಲರನ್ನ ನೇಮಿಸ್ಕೊಂಡಿದ್ದಾರೆ. ಯಾವ ರೀತಿ ಪರಿಸ್ಥಿತಿ ಗೊತ್ತಿಲ್ಲ ಸರ್. ನಾವಿನ್ನ ಯಾರನ್ನೂ ವಕೀಲರನ್ನ ನೇಮಿಸಿಲ್ಲ. ಮುಂದೆ ಏನಾಗುತ್ತೋ ಫಸ್ಟ್ ಅವ್ರನ್ನ ಹೋಗಿ ಮೀಟ್ ಮಾಡಿ ಆಮೇಲೆ ಮುಂದೆ ಏನಾಗುತ್ತೋ ಎಲ್ಲರ ಹತ್ರನೂ ಸಹಾಯ ತಗೊಂಡೆ ಇವಾಗ ನಾವು ಮುಂದುವರಿಬೇಕು. ಈಗ ನಾವು ಓನಾಗಿ ಮುಂದುವರಿತೀವಿ ಅಂದ್ರೆ ನಮಗೆ ತುಂಬಾ ಕಷ್ಟ ಇದೆ, ಸಹಾಯ ತಗೊಳ್ಳೇಬೇಕು. ತುಂಬಾ ಕೆಟ್ಟಿದೆ ಸರ್. ಅವ್ನ್ ಕೊಡೋ ದುಡ್ಡಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತಿದ್ವಿ. ಇವಾಗ ನಮಗೆ ಇನ್ ದುಡಿಯೋರು ಯಾರು ಇಲ್ಲ. ನಮ್ಮ ಅಪ್ಪನ ಕೈಯಲ್ಲೂ ಆಗಲ್ಲ, ನಮ್ಮ ಅಮ್ಮನೂ ಹುಷಾರಿಲ್ಲ. ಇವಾಗಂತೂ ಇದ್ದಿದ್ದು ಈ ಪ್ರಕರಣ ಆದ್ಮೇಲೆ. ಶಿವರಾಮ್ ಎರೆಹುಳ ಗೊಬ್ಬರ ಬಿಸ್ನೆಸ್ ಮಾಡಿ ತಿಂಗಳಿಗೆ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಇದ್ದಿದ್ದು ಹಾಸಿಗೆ ಹಿಡಿದವರು ಅವರು. ತುಂಬಾ ಕಷ್ಟ ಇದೆ. ಯಾರಾದ್ರೂ ಬಂದಿದ್ರ ಅಮ್ಮ ಮನೆ ಹತ್ರಕ್ಕೆ? ಯಾರು ಬಂದಿಲ್ಲ ಸರ್. ಅಭಿಮಾನಿ ಸಂಘಟನೆ ಅಧ್ಯಕ್ಷರುಗಳು, ಉಪಾಧ್ಯಕ್ಷರುಗಳು ಯಾರು ಬಂದಿಲ್ಲ. ಯಾರು ಬಂದಿಲ್ಲ ಸರ್. ನಮ್ಮ ಜೀವನನೇ ಕಷ್ಟ. ಒಂದ್ ಕಡೆ ತಾಯಿಗೆ ಅನಾರೋಗ್ಯ, ಯಾವ ರೀತಿ ವಕೀಲರು ನಮಸ್ಕರಿಸಬೇಕು, ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ. ಅದೇ ಸರ್, ಏನಾದ್ರು ಮಾಡ್ಬೇಕು. ನಾವು ಕೂಲಿ ಮಾಡ್ಕೊಂಡು ಇದ್ ಜಾಗದಿಂದ ಏನಾದ್ರು ಸಹಾಯ ಮಾಡ್ತೀವಿ ಅಂತ ಹೇಳಿದಾರೆ. ನಮ್ಮ ಮಾವಂದಿರು ಏನ್ ಮಾಡ್ತಾರೋ ಅದ್ರ ಮೇಲೆ ಸರ್. ಈಗ ಸಾಲ ಸೋಲನೆ ಮಾಡ್ಬೇಕು. ಹೌದು ಸರ್, ಸಾಲನೇ ಮಾಡ್ಬೇಕು. ಮೊದ್ಲೇ ಜಮೀನು ಇಲ್ಲ, ಏನಿಲ್ಲ. ಏನೂ ಇಲ್ಲ ಸರ್, ನಮ್ಗೆ ಜಮೀನ್ ಏನೂ ಇಲ್ಲ ಸರ್. ಕೂಲಿ ಮಾಡ್ಕೊಂಡೆ ನಾವು ಜೀವನ ಮಾಡ್ತಿದ್ದು. ಬೇರೆಯವ್ರ ಮನೇಲಿ ಕೂಲಿ ಮಾಡ್ಕೊಂಡೆ ಜೀವನ ಮಾಡ್ತಿದ್ದು ನಾವು. ಈಗ ದರ್ಶನ್, ಪವಿತ್ರ ಗೌಡ ಅಂತವ್ರನ್ನ ಬಿಡಿಸ್ಕೊಳಕ್ಕೆ ಲಾಯರ್ನ ಇಟ್ಟಿದ್ದಾರೆ. ಈಗ ಲಾಯರ್ ಇಟ್ಟು ವಾದ ಮಾಡ್ತಿದ್ದಾರೆ. ಅವ್ರು ಹೊರತುಪಡಿಸಿ ಬೇರೆಯವ್ರ ಕತೆ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ನಮಗೂ ಗೊತ್ತಿಲ್ಲ ಸರ್. ನಮಿಗೂ ನೀವೇನ್ ತೋರಿಸ್ತಿದ್ದೀರೋ ಅದನ್ನ ನಾವು ಮನೇಲಿ ಕುತ್ಕೊಂಡು ನೋಡ್ತಿರೋದು ಅಷ್ಟೇ. ನಮಿಗೂ ಯಾವ ಕಡೆಯಿಂದನೂ ಏನ್ ಇನ್ಫಾರ್ಮೇಶನ್ ಬಂದಿಲ್ಲ. ಯಾರು ನಾವಿದ್ದೀವಿ ಸಹಾಯ ಮಾಡ್ತೀವಿ ಅಂತನೋರು ಯಾರು ಹೇಳಿಲ್ಲ ಸರ್. ಈಗ ಸಹಾಯ ನಿರೀಕ್ಷೆ ಮಾಡ್ತಾರೆ ಇಂಥ ಟೈಮಲ್ಲಿ? ಹೌದು ಸರ್, ಬೇಕೇ ಬೇಕು. ಇವಾಗ ನಾವು ಆರ್ಥಿಕ ಪರಿಸ್ಥಿತಿಲಿ ತುಂಬಾ ಹಿಂದೆ ಇರೋದ್ರಿಂದ ನಮ್ಗೆ ಇವಾಗ ನೋಡಿ, ನಾವು ನಾಳೆ ಬೆಂಗಳೂರಿಗೆ ಹೋಗಿ ನೋಡೋದಿಕ್ಕೂ ಸುಧಾ ನಮ್ಮ ಹತ್ರ ಅಮೌಂಟ್ ಇಲ್ಲ. ಅದಕ್ಕೂ ಬೇರೆಯವ್ರ ಸಹಾಯ ಕೇಳಂಗಾಗಿದೆ ನಮ್ಗೆ. ಇಂಥದ್ರಲ್ಲಿ ನಮಗ್ ಬೇಕೇ ಬೇಕು ಸಹಾಯ. ಈಗ ದರ್ಶನ್ಗೋಸ್ಕರ ಅಂದ್ರೆ ಅದಾಗಿದೆಯಾ ಬಿಟ್ಟಿದೆಯಾ ಗೊತ್ತಿಲ್ಲ ಸರ್. ಅದು ಆಗಿದೆಯಾ ಬಿಟ್ಟು ಒಟ್ನಲ್ಲಿ ನಮ್ಮ ಹುಡ್ಗ ಅಂತವನಲ್ಲ ಸರ್. ನಾವ್ ಇವಾಗ್ಲೂ ಹೇಳ್ತೀವಿ ನಮ್ಮ ಹುಡ್ಗ ಅಂತವನಲ್ಲ. ಬೇಕಂದ್ರೆ ನೀವ್ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಬ್ಯಾಕ್ ಗ್ರೌಂಡ್ ಚೆಕ್. ನಾನು ಅವತ್ತು ಇದೇ ಮಾತು ಹೇಳಿದ್ದು, ಇವತ್ತು ಇದೇ ಮಾತು ಹೇಳ್ತಿದ್ದು ಸರ್. ನೀವು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ. ನಮ್ಮ ಹುಡ್ಗ ಅಂತವನಲ್ಲ. ದರ್ಶನ್